ಚಿಪ್ಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಅದರಲ್ಲೂ ಕ್ರಿಸ್ಪಿ ಆಗಿರೋ ಹಾಗಲಕಾಯಿ ಚಿಪ್ಸ್ ಅಂದ್ರೆ ನನಗಂತೂ ತುಂಬಾ ಇಷ್ಟ. ಈ ವೆದರ್ಗೆ ಸಂಜೆ ಕಾಫಿ ಕುಡಿಯುವಾಗ ತಿನ್ನೋಕೆ ಚಿಪ್ಸ್ ಇದ್ರೆ ಅದ್ರ ಮಜಾನೇ ಬೇರೆ. ಚಲೋ ಲೆಟ್ ಸ್ಟಾರ್ಟ್ ದಿ ರೆಸಿಪಿ. ನಾನಿಲ್ಲಿ 3 ಮೀಡಿಯಂ ಸೈಜ್ ಹಾಗಲಕಾಯಿ ತಗೊಂಡಿದ್ದೀನಿ. ಹಾಗಲಕಾಯಿನ ನೀಟಾಗಿ ವಾಶ್ ಮಾಡಿ ತೆಳುವಾಗಿ ಉದ್ದಕ್ಕೆ ಅಥವಾ ರೌಂಡ್ ಶೇಪ್ ಅಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನೀರ್ ಹಾಕಿ 2 ಸ್ಪೂನ್ ಉಪ್ಪು ಹಾಕಿ 15 ಮಿನಿಟ್ಸ್ ಈ ಸ್ಲೈಸ್ ಮಾಡ್ಕೊಂಡಿರೋ ಹಾಗಲಕಾಯಿನ ಸೋಕ್ ಮಾಡಿ ಇಡಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಸ್ಪೂನ್ ಅಕ್ಕಿ ಹಿಟ್ಟು, 3 ಸ್ಪೂನ್ ಕಡಲೆ ಹಿಟ್ಟು, 3 ಸ್ಪೂನ್ ಕಾರ್ನ್ ಫ್ಲೋರ್, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಾ ಪೌಡರ್, ರುಚಿಗೆ ಉಪ್ಪು, 3 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ನೀರ್ ಹಾಕಿ ಹಿಟ್ಟನ್ನ ಕಲ್ಸ್ಕೊಳ್ಳಿ. ಹಾಗಲಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು. ಇದೇ ಹಿಟ್ಟಿಗೆ ಅರ್ಧ ನಿಂಬೆ ರಸ ಹಾಕಿ ನೆನ್ಸ್ಕೊಂಡಿರೋ ಹಾಗಲಕಾಯಿನ ಹಾಕಿ ಕಲಸಿ ನೀಟಾಗಿ ಕೋಟ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿರೋ ಹಾಗಲಕಾಯಿ ಚಿಪ್ಸ್ ರೆಡಿ ಆಗುತ್ತೆ. ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ.